ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ, ಬನ್ನಿ. ಮೊದಲಿಗೆ ಒಂದು 3 ಪ್ಯಾಕೆಟಷ್ಟು ಮಶ್ರೂಮನ್ನು ತೆಗೆದು ಅದಕ್ಕೆ ನೀರು ಹಾಕಿ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಿ. 4 ಟೊಮೆಟೊ, ಒಂದು ನೀರುಳ್ಳಿ ದೊಡ್ಡದು, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಆಮೇಲೆ ಒಂದು ಇಡೀ ಬೆಳ್ಳುಳ್ಳಿ ಮತ್ತೊಂದು ತುಂಡು ಶುಂಠಿ ಅದನ್ನು ಕಟ್ ಮಾಡಿ ಒಂದು ಸೈಡಲ್ಲಿ ಇಡಿ. ಆಮೇಲೆ ನೆನೆಸಿಟ್ಟದ್ದು ಮಶ್ರೂಮನ್ನು ಈ ಥರ ನೋಡಿ ಸಿಪ್ಪೆ ತೆಗಿರಿ. ಎಲ್ಲವನ್ನು ಹೀಗೆ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಕಡೆ ಇಡಿ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ ಇದನ್ನೆಲ್ಲ ಸರಿ ಚೆನ್ನಾಗಿ ಕಾಯಲಿಕ್ಕೆ ಬಿಡಿ. ಇದು ಸ್ವಲ್ಪ ಕಾದ ಮೇಲೆ ಹೆಚ್ಚಿಟ್ಟ ನೀರುಳ್ಳಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇದಲ್ವಾ, ಅದನ್ನು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈಗ ಚೆಂದ ಬೆಂದಿದೆ. ಬೆಂದ ನಂತರ ಒಂದು ಮಿಕ್ಸಿ ಜಾರ್ಗೆ ಅದನ್ನು ತೆಗೀರಿ. ಅದರಲ್ಲಿ ಇದ್ದ ಆಯಿಲನ್ನು ತೆಗಿಬೇಡಿ, ಅದು ಹಾಗೆ ಇಡಿ. ಖಾಲಿ ಕಾಯಿಸಿದನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕಿ. ಆಮೇಲೆ ಸ್ವಲ್ಪ ಗೋಡಂಬಿಯನ್ನು ಎಣ್ಣೆಯಲ್ಲಿ ಹುರಿಯಿರಿ. ಬೇಕಿದ್ದರೆ ನಿಮಗೆ ಗೋಡಂಬಿ ಸ್ಕಿಪ್ ಮಾಡಿ ತೆಂಗಿನಕಾಯಿ ಬೇಕಿದ್ದರೂ ಹಾಕ್ಬೋದು ಮಸಾಲೆಗೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ. ಆಮೇಲೆ ಅದು ನೀವು ಕಾಯಿಸಿದ ಎಣ್ಣೆ ಇದೆ ಅಲ್ವಾ, ಅದಕ್ಕೇ ಮಶ್ರೂಮನ್ನು ಹಾಕಿ ಕಟ್ ಮಾಡಿದ ಮಶ್ರೂಮನ್ನು ಹಾಕಿ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಒಂದು ಬಾಣಲೆಗೆ ಪಲಾವ್ ಎಲೆ, ನೀರುಳ್ಳಿ, ಕಾಯಿಮೆಣಸು, ಮೆಣಸಿನ ಹುಡಿ, ಜೀರಾ ಪೌಡರ್, ಗರಂ ಮಸಾಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸಿ. ಓಕೆ, ಈಗ ಮಸಾಲೆ ರೆಡಿಯಾಗಿದೆ. ಆ ರುಬ್ಬಿದ ಮಸಾಲೆಯನ್ನು ಬಾಣಲೆಗೆ ಹಾಕಿ ಸರಿ ಮಿಕ್ಸ್ ಮಾಡಿ. ನಂತರ ಮಶ್ರೂಮ್ ಕಟ್ ಮಾಡಿದ್ದಿದೆ ಅಲ್ವಾ, ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿರಿ. ಈಗ ಕುದಿ ಬರ್ತಾ ಇದೆ ನೋಡಿ. ಮಶ್ರೂಮ್ ಕರಿ ರೆಡಿ. ಹೇಗಾಗಿದೆ ಅಂತೇಳಿ ಹೇಳಿ. ಮನೇಲಿ ನೀವು ಟ್ರೈ ಮಾಡಿ. ನಾನೀಗ ಸಿಂಪಲಾಗಿ ಹೇಳಿಕೊಟ್ಟೆ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾವ್, ಟೇಸ್ಟ್ ಮಾತ್ರ ರಿಯಲಿ ಸೂಪರ್.